ಅಂಕಲ್ನ ಯಾರಾದ್ರೂ ಮದ್ವೆ ಆದ್ರೆ ಚಿನ್ನದ ಸೂಜಿನ ಕಾಲ್ ಕೆಳಗೆ ಇಟ್ಕೊಡೋದೇ ಅರ್ಥ. ಯಾವಾಗ್ಲೂ ಚುಚ್ತಾನೇ ಇರುತ್ತೆ. ಒಂದ್ ವೇಳೆ ರಾಮ್ನ ಏನಾದ್ರು ಮತ್ತೆ ಈ ಭೂಮಿ ಮೇಲೆ ಹುಟ್ಟು ಬಂದ್ರೆ ಪಕ್ಕ ಏಜೆ ತರಾನೇ ಇರ್ತಾನೆ. ನೋಡಿ, ಹೇಳೋದೆಲ್ಲ ಹೇಳಿದ್ದೀನಿ, ಯೋಚನೆ ಮಾಡಿ. ಅಯ್ಯೋ ಸಾರಿ, ನಾನೇ ಕ್ಲೀನ್ ಮಾಡ್ತೀನಿ. ಏನು ಬೇಕಾಗಿಲ್ಲ. ಅಯ್ಯೋ ಇಲ್ಲ, ನಾನು ಕ್ಲೀನ್ ಮಾಡ್ತೀನಿ. ಹೇಳ್ದೆ ತಾನೆ ಕ್ಲೀನ್ ಮಾಡ್ಕೋತೀನಿ ಅಂತ. ಔಟ್. ಏನ್ ಮಹಾರಾಣಿಯವರು ಎಲ್ಲ ಅರ್ಜೆಂಟಾಗಿ ಹೋಗ್ತಿರೋ ಹಾಗಿದೆ. ಅಂತ ಅರ್ಜೆಂಟ್ ಕೆಲಸ ಏನಿತ್ತು? ಅಕ್ಕ, ನೀನೇ ಹೇಳಿದ್ಯಲ್ಲ ಮಹಾರಾಣಿ ಅಂತ. ಯಾವುದೋ ರಾಜ್ಯ ಆಳೋದಕ್ಕೆ ಹೋಗ್ತಿರ್ಬೇಕು. ಇವರು ಆಳೋರಲ್ಲ, ಹಾಳು ಮಾಡೋರು. ಅದು ಸರಿ ಅನ್ನು. ಇವ್ರಿಗೆ ಮಹಾರಾಣಿ ಅನ್ನೋದಕ್ಕಿಂತ ಈ ಎಡವಟ್ ರಾಣಿ ಅಂದ್ರೆ ಚೆನ್ನಾಗಿರುತ್ತೆ. ಸರು, ರಾಣಿಯವ್ರು ಹಾಕೊಂಡಿರೋ ನೆಕ್ಲೆಸ್ ನೋಡಿದ್ಯಾ? ತುಂಬಾ ಕಾಸ್ಟ್ಲಿ ಇದೆ ಅನ್ಸುತ್ತೆ. ಹೌದೌದು, ಇವ್ರು ಹಾಕೊಂಡಿರೋ ನೆಕ್ಲೆಸ್ ಮುಂದೆ ನಾವ್ ಹಾಕಿರೋ ಒಡವೆಗಳು ಏನೇನೂ ಅಲ್ಲ. ಈ ತರ ಎಲ್ಲ ನಾವ್ ತಗೊಳಕ್ಕಾಗತ್ತಾ ಸರು? ಇವ್ರ ಯೋಗ್ಯತೆ ತಕ್ಕಾಗಿ ಇವ್ರು ತಗೊಂಡಿದ್ದಾರೆ. ಈ ತರ ಒಡವೆ ಎಲ್ಲ ನಾವು ಹಾಕೊಳ್ಳೋ ಯೋಗ್ಯತೆ ನಮ್ಗೆಲ್ ಬರ್ಬೇಕು ಸರು? ಅದು ಸರಿ. ಇಲ್ಲಿ ಕೆಲವೊಂದ್ಸರಿ ಕೆಲವೊಂದ್ ಜಾಗಕ್ಕೆ ಕೆಲವರು ಇಂಥ ಚೀಪ್ ಶೋಕಿ ಮಾಡ್ಬೇಕಾಗತ್ತೆ. ಲೀಲಾ, ನೀನ್ ನೆಕ್ಲೆಸ್ ತೋರ್ಸು. ಸುಮ್ಮನೆ ಬಿಡಿ, ಇದೆಲ್ಲ ಸರಿ ಇರಲ್ಲ. ಏನ್ ಲೀಲಾ, ನೀನು ನಿಮ್ಮ ಮನೆಯವರೆಲ್ಲ ಇಷ್ಟು ಕಾಸ್ಟ್ಲಿ ಒಡವೆಗಳನ್ನ ಹಾಕೊಂಡಿದ್ದೀರಾ, ಅಂಥದ್ರಲ್ಲಿ ಕೈ ನೋಡೋದ್ರಲ್ಲಿ ಏನ್ ತಪ್ಪಿದೆ? ಅಯ್ಯೋ, ಕಿತ್ತೇ ಹೋಯ್ತಲ್ಲ ಅಕ್ಕ. ಮತ್ತೆ ನಾವ್ ಇದೇ ತರದ್ದು ಇನ್ನೊಂದು ಮಾಡಿಸ್ಕೊಡ್ಬೇಕು ಅಂದ್ರೆ ನಮ್ ಇಡೀ ಆಸ್ತಿನೇ ಮಾರ್ಬೇಕಾಗತ್ತೋ ಏನೋ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ಅದನ್ನು ಮೀರಿ ಕಾಲ್ ಚಾಚಕ್ ಹೋದ್ರೆ ಕಾಲು ನೆಲಕ್ಕೆ ತಾಕತ್ತೆ. ಅಂಥದ್ರಲ್ಲಿ ನೀವು ಆಕಾಶಕ್ಕೆ ಕಾಲ್ ಚಾಚಬೇಕು ಅನ್ಕೊಂಡಿದ್ದೀರ. ಹಾಗೆ ಮಾಡಿದ್ರೆ ತಲೆ ಕೆಳಗಾಗಿ ನಿಲ್ಬೇಕಾಗತ್ತೆ. ಎಲ್ಲಿಗಾದ್ರೂ ಹೋಗೋ ಮುಂಚೆ ಅಲ್ಲಿಗೆ ಹೋಗೋ ಯೋಗ್ಯತೆ ನಮಗಿದ್ಯಾ, ಅಲ್ಲಿರೋರ್ಗೆ ಸರಿಸಮವಾಗಿ ನಾವು ನಿಲ್ತೀವ ಅಂತ ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ಇದಕ್ಕಿಂತ 10 ಪಟ್ಟರಷ್ಟು ಅವಮಾನ ಅನುಭವಿಸ್ಬೇಕಾಗತ್ತೆ. ಈಗಲೂ ಹೇಳ್ತಿದ್ದೀನಿ, ತಕ್ಷಣ ನೀವು ನಿಮ್ಮ ಮನೆಯವರು ಇಲ್ಲಿಂದ ಹೊರಟ್ರೆ ಸರಿ. ಇಲ್ಲ ಅಂದ್ರೆ ಏಜೆ ಏನೋ ಬಾಯಿ ಮಾತಕ್ಕೆ ಕರೆದ್ರು, ಅಷ್ಟಕ್ಕೆ ಬಾಯಿ ಬಿಟ್ಕೊಂಡು ಬಂದ್ರೆ ನೋಡೋರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಕೋತಾರ ಅಷ್ಟೆ. ಹೇಳಿದ ಅರ್ಥ ಆಯ್ತಾ? ಕುತ್ತಿಗೆ ಹಿಡಿದು ತಳ್ಳೋಕೆ ಕೈಯೇ ಬೇಕಾಗಿಲ್ಲ. ಮರ್ಯಾದೆ ಇರೋರ್ಗೆ ಮಾತೆ ಸಾಕು. ನಡಿಯಮ್ಮ, ನಾವಿಲ್ಲಿಂದ ಹೊರಟ್ಬಿಡೋಣ. ಹೋಗೋಣಪ್ಪ. ಹೋಗೋಕ್ಕಿಂತ ಮುಂಚೆ ಇವ್ರು 3 ಜನಕ್ಕೆ 3 ವಿಷಯ ಹೇಳಬೇಕು. ಮೊದಲನೇದು, ಮನುಷ್ಯತ್ವಕ್ಕೆ ಮರ್ಯಾದೆ ಇದ್ರೆ ಅಲ್ಲಿ ಶ್ರೀಮಂತಿಕೆ ಇರುತ್ತೆ. ಪ್ರಾಣಿಗಳಿಗೆ ವಜ್ರ ವೈಡೂರ್ಯ ಹಾಕಿ ಚಿನ್ನದ ಬೋನಲ್ಲಿ ಕೂರಿಸಿದ್ರೆ ಅದಕ್ಕೆ ಶ್ರೀಮಂತಿಕೆ ಅನ್ನಲ್ಲ. ಎರಡನೇದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಿಜ, ಆದರೆ ಹಾಸಿಗೆ ಇದೆ ಅಂತ ಊರು ತುಂಬ ಹಾಸ್ಕೊಂಡು ಕಾಲು ಚಾಚಬಾರ್ದು. ಯಾಕಂದ್ರೆ ಕಾಲ ಎಲ್ರ ಕಾಲು ಎಳೆಯುತ್ತೆ. ಅಕ್ಕ, ಮೂರನೇದೇ ಹೇಳಲಿಲ್ಲ. ಹೇಗಿದ್ರು ಇವ್ರು 3 ಜನಕ್ಕೆ ಬುದ್ಧಿ ಕಲಿಸೋ ಅತ್ತೆ ಬರ್ತಿದ್ದಾಳಲ್ಲ, ಅವಳೇ ಹೇಳ್ತಾಳೆ. ನಡಿ ಹೋಗೋಣ.
gentlemen, attention please. AJ? So, ಈ ಮನೆಗೆ ಸೊಸೆಯಾಗಿ ಇತಿಹಾಸದಲ್ಲೇ 3 ಜನ ಸೊಸೆಯಂದ್ರಿಗೆ ಯಂಗ್ ಅತ್ತೆಯಾಗಿ AJಗೆ ಹೆಂಡತಿಯಾಗಿ ಈ ಮನೆಗೆ ಯಾರು ಬರ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡೋಂಥ ಸಮಯ ಬಂದಿದೆ. ಅಕ್ಕ ಏನೇ ಇವರು ಅನೌನ್ಸ್ ಮಾಡ್ತಿದ್ದಾರೆ, ಹಾಗಿದ್ರೆ ಇವರಲ್ವಾ? ಲೈಟ್ಸ್ ಪ್ಲೀಸ್. ಆ ಲಕಿಯೆಸ್ಟ್ ಗರ್ಲ್ ಬೇರೆ ಯಾರು ಅಲ್ಲ, ಲೀಲಾ. ಲೀಲಾ ಲೀಲಾ AJ, ಲೀಲಾ ಕೈ ಹಿಡ್ಕೊಂಡು ನೀನೇ ಕರ್ಕೊಂಡು ಬರಬೇಕು ಅನ್ಸುತ್ತೆ.